ಗಾಜಿಯಾಬಾದ್ ಒಂದು ಸಾಮಾನ್ಯ ಕುಟುಂಬ, ಒಂದು ಸಾಮಾನ್ಯ ಫ್ಲಾಟ್. ಆದರೆ ಒಂದೇ ರಾತ್ರಿ ನಡೆದ ಘಟನೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತು. 9ನೇ ಮಹಡಿಯಿಂದ ಹಾರಿ ಮೃತಪಟ್ಟ 3 ಅಪ್ರಾಪ್ತ ಸಹೋದರಿಯರು. ಇದು ಆತ್ಮಹತ್ಯೆಯ ಅಥವಾ ಅದರ ಹಿಂದೆ ಇನ್ನೇನಾದರೂ ಭೀಕರ ಸತ್ಯ ಇದೆಯಾ? ಅಧ್ಯಾಯ 1. ರಹಸ್ಯದಿಂದ ಆರಂಭವಾದ. ಪೊಲೀಸರು ಪ್ರಕರಣ ತನಿಖೆ ಆರಂಭಿಸಿದ ಕ್ಷಣದಿಂದಲೇ ತಂದೆ ಚೇತನ್ ಕುಮಾರ್ ಅವರ ಹೇಳಿಕೆಗಳಲ್ಲಿ ವಿಚಿತ್ರ ವಿರೋಧಾಭಾಸಗಳು ಕಾಣಿಸಿಕೊಂಡಿದ್ದವು. 3 ಮದುವೆಗಳು, ಆರ್ಥಿಕ ಸಂಕಷ್ಟ, ಮಕ್ಕಳ ವಿಚಿತ್ರ ಜೀವನ. ಪ್ರತಿ ವಿಚಾರಣೆಯ ಸುತ್ತಿನೊಂದಿಗೆ ಹೊಸ ಪ್ರಶ್ನೆಗಳು ಹುಟ್ಟುತ್ತಲೇ ಹೋದವು. ಅಧ್ಯಾಯ 2. 3ನೆಯ ಪತ್ನಿಯ ರಹಸ್ಯ. 2018ರಲ್ಲಿ ಚೇತನ್ ಕೆಲಸಕ್ಕೆ ನೇಮಿಸಿಕೊಂಡ ಯುವತಿ ಟೀನಾ. ಕಾಲಕ್ರಮೇಣ ಸ್ನೇಹ ಪ್ರೀತಿಗೆ ತಿರುಗಿತು ಮತ್ತು ಅಂತಿಮವಾಗಿ ಮದುವೆಯಾಯಿತು. ಆದರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಇದೆ. ಚೇತನ್ ಈ ಹಿಂದೆ ಹೇಳಿದ್ದೇನು ಗೊತ್ತಾ? ಟೀನಾ ನನ್ನ ಹೆಂಡತಿಯಲ್ಲ, ನನ್ನ ಅತ್ತಿಗೆ. ಇದು ಸುಳ್ಳ ಅಥವಾ ಯಾವುದೋ ಸತ್ಯವನ್ನು ಮುಚ್ಚಿ ಹಾಕಲು ಮಾಡಿದ ಪ್ರಯತ್ನವ? ಅಧ್ಯಾಯ 3. ಮದುವೆಗಳ ಕಾಲಕ್ರಮ, ಮತ್ತೊಂದು ಅನುಮಾನ. ಚೇತನ್ ಹೇಳುವಂತೆ 2010ರಲ್ಲಿ ಸುಜಾತ, 2013ರಲ್ಲಿ ಹೀನಾ ಇವರನ್ನು ಮದುವೆಯಾದರು. ಆದರೆ ಸುಜಾತ ಅವರ ಹಿರಿಯ ಮಗಳಿಗೆ ಈಗ 16 ವರ್ಷ. ಹೀಗಾದರೆ ಮೊದಲ ಮದುವೆಯಲ್ಲಿ ಮಕ್ಕಳಾಗಲಿಲ್ಲ ಎನ್ನುವ ಹೇಳಿಕೆ ಹೇಗೆ ಸತ್ಯವಾಗುತ್ತದೆ? ತನಿಖಾಧಿಕಾರಿಗಳು ಹೇಳುತ್ತಾರೆ, ಈ ಕುಟುಂಬದ ಇತಿಹಾಸವೇ ಒಂದು ದೊಡ್ಡ ಪಜಲ್. ಅಧ್ಯಾಯ 4. ವಿಚಿತ್ರ ಜೀವನ ಶೈಲಿ. 3 ಬೆಡ್ರೂಮ್ಗಳ ಫ್ಲಾಟ್, ಆದರೆ ಇಡೀ ಕುಟುಂಬ ಒಂದೇ ಕೊಠಡಿಯಲ್ಲಿ ಮಲಗುತ್ತಿತ್ತು. ಅದೇ ಅಲ್ಲ, ಹುಡುಗಿಯರು ತಡರಾತ್ರಿ ಯಾರಿಗೂ ಗೊತ್ತಾಗದೆ ಹೊರಬಂದರು. ಪೊಲೀಸರು ಕೇಳಿದಾಗ ತಂದೆಯ ಉತ್ತರ ಏನು ಗೊತ್ತಾ? ಅದು ಅವರ ದಿನಚರಿ. ಈ ಉತ್ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿತ ಅಥವಾ ಇನ್ನಷ್ಟು ಪ್ರಶ್ನೆಗಳನ್ನು ಹುಟ್ಟಿಸಿತ? ಅಧ್ಯಾಯ 5. ಶಾಲೆಯಿಂದ ದೂರವಾದ ಬಾಲ್ಯ. 3 ಸಹೋದರಿಯರು ಹಲವು ವರ್ಷಗಳಿಂದ ಶಾಲೆಗೆ ಹೋಗುತ್ತಿರಲಿಲ್ಲ. ಕಾರಣ ಆರ್ಥಿಕ ಸಂಕಷ್ಟ ಎಂದು ಕುಟುಂಬ ಹೇಳುತ್ತಿದೆ. ಆದರೆ ಅವರ ಶೈಕ್ಷಣಿಕ ದಾಖಲೆಗಳು ಈಗ ತನಿಖೆಯ ಪ್ರಮುಖ ಭಾಗವಾಗಿದೆ. ಅಧ್ಯಾಯ 6. ಮೊಬೈಲ್ ಫೋನ್ಗಳ ಮರ್ಮ. ಹುಡುಗಿಯರು ಬಳಸುತ್ತಿದ್ದ 2 ಮೊಬೈಲ್ ಫೋನ್ಗಳು ಸಾಲದ ಕಾರಣ ಮಾರಾಟ. ಒಂದು 6 ತಿಂಗಳ ಹಿಂದೆ, ಇನ್ನೊಂದು ಘಟನೆಗೆ ಕೇವಲ 15 ದಿನಗಳ ಮೊದಲು. ಆ ಫೋನ್ಗಳಲ್ಲಿ ಏನಿತ್ತು? ಅವುಗಳ ಡೇಟಾ ಈ ಪ್ರಕರಣದ ಕೀ ಆಗಬಹುದೇ? ಅಧ್ಯಾಯ 7. ಆನ್ಲೈನ್ ಗೇಮ್ ಆರೋಪ. ಕುಟುಂಬದ ಸಂಬಂಧಿಕರ ಪ್ರಕಾರ ಕೊರಿಯನ್ ಟಾಸ್ಕ್ ಆಧಾರಿತ ಆನ್ಲೈನ್ ಗೇಮ್ ಪ್ರಭಾವ. ಆದರೆ ಪೊಲೀಸರು ಹೇಳುತ್ತಾರೆ ಇದಕ್ಕೆ ಯಾವುದೇ ಪುರಾವೆ ಸಿಕ್ಕಿಲ್ಲ. ಆದರೆ ಹುಡುಗಿಯರ ಕೊಠಡಿಯಿಂದ ಸಿಕ್ಕಿದ ಡೈರಿ, ಒಂಟಿತನ, ಭಾವನಾತ್ಮಕ ಒತ್ತಡ, ಕುಟುಂಬದ ಸಾಲ ಈ ಎಲ್ಲವನ್ನು ಬಯಲು ಮಾಡಿತು. ಅಂತಿಮ ಪ್ರಶ್ನೆ, ಇದು ಆತ್ಮಹತ್ಯೆಯ, ಕುಟುಂಬದ ಒಳಗಿನ ಒತ್ತಡವೇ ಕಾರಣವಾ ಅಥವಾ ಇನ್ನು ಹೊರಬರಬೇಕಾಗಿರುವ ಭೀಕರ ಸತ್ಯ ಇದೆಯಾ? ತನಿಖೆ ಮುಂದುವರೆದಿದೆ, ಉತ್ತರಗಳು ಇನ್ನೂ ಸಿಗಬೇಕಿದೆ. ಈ ಪ್ರಕರಣದ ನಿಜವಾದ ಸತ್ಯ ಹೊರಬರುವವರೆಗೆ ಈ ಕತೆ ಇನ್ನೂ ಮುಗಿದಿಲ್ಲ.